ಬಸ್ ಅಲ್ಲಿ ವಿನ್ ಆಗಿರೋ 50 ಲಕ್ಷನೂ ಕೂಡ ಇದೆ ಅವ್ರ ಹತ್ರ. ಇಲ್ಲ, ಅದು ಖಾಲಿ ಮಾಡ್ಬಿಟ್ಟೆ. ನೋ ಚಂದು ಅದು ಬೇಡ. ಎಂತ ಓಕೆ ಇಲ್ಲ, ಅವ್ರು ಮಾತೇ ಆಡಲ್ಲ ಮನುಷ್ಯ. ನೀವ್ ಒಳ್ಳೆ ಇಲ್ಲ, ನೀವು ನೀವು ಮಾತಾಡ್ತೀನಿ. ಏನ್ ಮಾತಾಡ್ತೀರಾ? ಯಾಕೆ ನನ್ನಲ್ಲಿ ದಮ್ಮಿದ್ರೆ ನೀ ಎದುರಿಗೆ ಬಂದು ಮಾತಾಡು. ಹೇಯ್, ತಲೆ ತೂತ ಮಾಡ್ಬಿಡ್ತೀನಿ ಬಾಲ್. ನನ್ನ ಹತ್ರ ಇರೋದು ಒಂದು ಜೊತೆ ಬಟ್ಟೆ, ಒಂದು ಸೂಟ್ ಕೇಸ್. ನೋಡಣ್ಣ ಎಷ್ಟು ಬೆಳ್ಳಾಗೋಳಣ್ಣ, ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ಕೇಳಬೇಕಣ್ಣ. ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ಸು ಯಾರ್ಯಾರಂತ ಮರ್ತ ಹೋಯ್ತಲ್ಲ. Behind every crime, there is a mastermind. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇದೇ ಮೇ 9ನೇ ತಾರೀಕು ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ. ಸೂತ್ರಧಾರಿಯ ಪಾತ್ರಧಾರಿಗಳು ನನ್ನ ಜೊತೆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಂಥ ಸಮಯ. ಮೊದಲನೇದಾಗಿ ಈಗ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವಂಥವ್ರು ದ ಒನ್ ಅಂಡ್ ಓನ್ಲಿ ಕನ್ನಡದ ಸಿಂಗರ್ ಅಂಡ್ ರಾಪರ್ ಚಂದನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದಾರೆ? ತುಂಬಾ ಚೆನ್ನಾಗಿ. ಐ ಮೀನ್ ಬಾಡಿ ಎಲ್ಲ ತೋರಿಸ್ಕೊಂಡು ಇವಾಗ ಫ್ಲೆಕ್ಸ್ ಮಾಡ್ತಾ ಇದ್ದೀರಾ ಒಂದು ಸ್ವಲ್ಪ. ಸಮ್ಮರ್ ಅಲ್ಲ ಸರ್, ಹಂಗಾಗಿ ಸ್ಲೀವ್ಲೆಸ್ ಹಾಕೊಂಡು ನೋಡಿದ್ರೆ ತುಂಬಾ ಹೀಟ್ ಇದೆ ಹೊರಗಡೆ. ಹಾಗೆ ಅಂಡ್ ಮುಖ್ಯ ಭೂಮಿಕೆಯಲ್ಲಿ ಇನ್ನೊಬ್ರು ಕೂಡ ಅಭಿನಯಿಸ್ತಾ ಇದ್ದಾರೆ ಈ ಒಂದು ಚಿತ್ರದಲ್ಲಿ. ನಮಸ್ಕಾರ ಮ್ಯಾಮ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಎಸ್, ಸೊ ಬ್ಯಾಕ್ ಟು ಬ್ಯಾಕ್ ರಿಲೀಸಸ್, ತುಂಬ ಬ್ಯುಸಿ ಆಗಿದ್ದೀರಾ, ಬಹಳಷ್ಟು ಪ್ರಶಂಸೆಯನ್ನ ಕಂಡ್ಕೊತಾ ಇದ್ದಾರೆ. ಐ ಮೀನ್ ಆಫ್ಟರ್ ಸೋ ಲಾಂಗ್ ಇಯರ್ಸ್ ಒಂಥರ ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ಆಗ್ತಾ ಇರೋದ್ರಿಂದ ಒಂಥರ ಬ್ಯುಸಿ ಆಗಿಬಿಟ್ಟಿದ್ದೀರಾ ಕನ್ನಡದ ಹೀರೋಯಿನ್ಸ್ಗಳಲ್ಲಿ. ನೀವು ಹೇಗೆ ಅನಿಸ್ತದೆ ಈ ಒಂದು ಬ್ಯುಸಿ ಆಗಿರುವಂಥದ್ದು? ಓಕೆ, ಸೊ ಸೂತ್ರಧಾರಿಯಲ್ಲಿ ಚಂದನ್ ಶೆಟ್ಟಿ ಅವರು ಒಂದು ಒಳ್ಳೆ ಕಾಪ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಟ್ರಿಬಲ್ ಸ್ಟಾರ್, ಒಂಥರ ಎಕ್ಸೈಟೆಡ್ ಅಂತ ಅನಿಸುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ಯಾವ ರೀತಿಯಾದಂಥ ಒಂದು ಕಥೆನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ಸೂತ್ರಧಾರಿಯಲ್ಲಿ ನಿಮಗೆ ಒಂದು ಫಾಸ್ಟ್ ಆಗಿ ಹೋಗುವಂತ ಒಂದು ಸಬ್ಜೆಕ್ಟ್ ಇದು, ಎಲ್ಲೂ ಲ್ಯಾಗ್ ಇಲ್ಲ. ಕ್ರೈಮ್ ಥ್ರಿಲ್ಲರ್ ಆಕ್ಚುಲಿ ಸ್ವಲ್ಪ ಫಾಸ್ಟ್ ಆಗಿದ್ರೆ ನಿಮ್ಗೆ ನೋಡಕ್ಕೆ ಮಜಾ ಕೊಡುತ್ತೆ. ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ, ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡೋದನ್ನೆಲ್ಲ ಸ್ವಲ್ಪ ಡ್ರ್ಯಾಗ್ ಆಗಿ ತೋರಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಲೂಸ್ ಆಗುತ್ತೆ. ಬೇರೆ ನಾವು ಕ್ರೈಮ್ ಥ್ರಿಲ್ಲರ್ಗಳು ಸಿನಿಮಾಗಳು ನೋಡಿರೋ ಬೇಸಿಸ್ ಮೇಲೆ ಹೇಳ್ತಾ ಇದೀನಿ. ಸೊ ಅದಕ್ಕಿಂತ ನಮ್ಮ ಸಿನಿಮಾ ಎಷ್ಟು ವಿಭಿನ್ನ ಆಗಿದೆ ಅಂತ ಹೇಳಿದ್ರೆ, ನಮ್ದ್ರಲ್ಲಿ ಎಲ್ಲೂ ಲ್ಯಾಕ್ ಪಾಯಿಂಟ್ಗಳಿಲ್ಲ. ಸೊ ಸಿನಿಮಾ ಅಷ್ಟು ಫಾಸ್ಟ್ ಆಗಿ ಯಾರು ಟ್ವಿಸ್ಟ್ಗಳು ನಿಮ್ಗೆ ಎವ್ರಿ 5-10 ಮಿನಿಟ್ಸ್ ನಿಮ್ಗೆ ಹೊಸ ಟ್ವಿಸ್ಟ್ಗಳು ಬರ್ತಾನೆ ಇರುತ್ತೆ. ಸೊ ತುಂಬಾ ಫಾಸ್ಟ್ ಆಗಿ ಹೋಗಿದೆ. ಅಂಡ್ ರೀ ರೆಕಾರ್ಡಿಂಗ್ ನಾನೇ ಮಾಡಿರೋದ್ರಿಂದ, ಸೊ ಎಕ್ಸ್ಟ್ರಾ ಇಂಟ್ರೆಸ್ಟ್ ನಾನ್ ಆಕ್ಟ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ತುಂಬಾ ಫೋಕಸ್ ಮಾಡಿ ಆ ಸೀನ್ಗೆ ಏನ್ ಬೇಕು ಬೇಡ ಅಂತ 1-2-3 ತರ ಆಪ್ಷನ್ಸ್ ನ ಟ್ರೈ ಮಾಡಿ, ಯಾವ ಬೀಟ್ ರಿದಮ್ ಸೆಟ್ ಆಗುತ್ತೆ, ಎಷ್ಟು ಸ್ಪೀಡ್ ಆಗಿ ಹೋದ್ರೆ ಚೆನ್ನಾಗಿರುತ್ತೆ ಮ್ಯೂಸಿಕ್, ಅದನ್ನೆಲ್ಲ ಟ್ರೈಲ್ ಅಂಡ್ ಎರರ್ ಮಾಡಿರುವಂತ ಸಿನಿಮಾ. ಓಕೆ, ಸೊ ನಿಮ್ಮ ಒಂದು ಪಾತ್ರ ಈ ಒಂದು ಮೂವಿನಲ್ಲಿ ಒಂದು ಸ್ವಲ್ಪ ಗ್ಲಾಮರಸ್ ಆಗಿದೆಯಾ ಹೇಗೆ ಅಂತ ಅಂದ್ಬಿಟ್ಟು? ಹೌದು, ಈ ಸಿನಿಮಾದಲ್ಲಿ ಸ್ವಲ್ಪ ಗ್ಲಾಮರಸ್ ಆಗಿದ್ದೀನಿ. ಸೊ ಅಂದ್ರೆ ಒಂದೊಂದು ಸಬ್ಜೆಕ್ಟ್ ಹಾಗೆ ಇರಬೇಕು ಅಲ್ವಾ, ನಾವು ಆ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕಾಗಿತ್ತು. ಬಟ್ ಸೂತ್ರಧಾರಿನಲ್ಲಿ ನನ್ನ ಗೆಟಪ್ ಹೀಗಿರೋದು, ಸ್ವಲ್ಪ ಬಬ್ಲಿ ಆಗಿ, ನಾಟಿ ಆಗಿ, ಆಮೇಲೆ ಹುಡುಗರು ಸ್ವಲ್ಪ ಹಿಂದೆ ಬೀಳೋ ತರ, ಹುಡುಗಿ ತರ. ಸೊ ಆ ತರದೊಂದು ಕ್ಯಾರೆಕ್ಟರು. ಸೊ ತುಂಬಾ ಚೆನ್ನಾಗಿ ಡೈರೆಕ್ಟರ್ ನರೇಟ್ ಮಾಡಿದಾಗ, ನವರಸನ್ ಸರ್ ಹೇಳಿದಾಗ ಇಷ್ಟಪಟ್ಟು ಮಾಡಿದಂತ ಸಿನಿಮಾ. ಓಕೆ, ಸೊ ಡ್ಯಾಶ್ ಸಾಂಗ್ ನ ಯಾಕೆ ಅಪೂರ್ವವಾಗಿ ಬರಲಿಲ್ಲ ನೀವು? ಹೌದು, ಯಾಕೆ ಬರಲಿಲ್ಲ ನನ್ಗೆ? ಇನ್ನು ಡ್ಯಾಶ್ ಹೊಡೆದಿರ್ಲಿಲ್ವಾ ಅಪೂರ್ವ ಅವರ? ಇಲ್ಲ, ಡ್ಯಾಶ್ ಹತ್ರಕ್ಕೂ ಬಂದಿರ್ಲಿಲ್ಲ. ಸೊ ಸಂಜನಾ ಅವ್ರು ಡ್ಯಾಶ್ ಹೊಡೆದ ತಕ್ಷಣ ಸಂಜನಾ ಅವ್ರಿಗೆ ಸಾಂಗ್ ಮಾಡ್ಬಿಟ್ಟು ಡ್ಯಾಶ್ ಹೊಡೆದಿದ್ರೆ ನಾನಾಗೆ ಯಾರಿಗೂ ಡ್ಯಾಶ್ ಹೊಡೆದಿಲ್ಲ ಸರ್, ನನ್ ಕರ್ಕೊಂಡ್ ಡ್ಯಾಶ್ ಹೊಡ್ಸಿದ್ರು. ಆಕ್ಚುಲಿ ಅದೇ ಸುದ್ದಿ ಓಡಾಡ್ತಾ ಇದೆ ಹೊರಗಡೆ ಎಲ್ಲ. ಅದನ್ನು ಚಂದನ್ ಶೆಟ್ಟಿ ಅವ್ರು ಗೊತ್ತಿಲ್ದೇನೆ ಎಲ್ಲೆಲ್ಲೋ ಡ್ಯಾಶ್ ಹೊಡಿತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳಿ. ಅಂದ್ರೆ ಸೊ ಪ್ರಿಪರೇಷನ್ ನಡೀತಾ ಇದೆ ನೆಕ್ಸ್ಟ್ಗೆ ಅಂತ ಹೇಳಿ ಸುದ್ದಿಗಳು ಬರ್ತಾ ಇದೆ. ಹೇಗೆ ನಿಹಾರಿಕನ್ನ ಬಿಟ್ಟು, ನಿಹಾರಿಕಾ ಅದಕ್ಕೆಲ್ಲ ಬಿಡಲ್ಲ, ಜಾಗ ಕೊಡೋದಿಲ್ಲ. ಓಕೆ, ಅಂದ್ರೆ ಇಲ್ಲಿ ಸಂಜನಾ ಆನಂದದು ಒಂದು ಸ್ವಲ್ಪ ಡ್ಯಾಶ್ ಆಯ್ತು. ಅದಾಗಿ ಸ್ಟಾಪ್ ಆಗಿದ ತಕ್ಷಣ ಇವಾಗ ತಿರುಪತಿಯಲ್ಲಿ ಒಂದು ಫೋಟೋ ಕಾಣಿಸ್ಕೊಳ್ಳುತ್ತೆ ಚಂದನ್ ಶೆಟ್ಟಿ ಅವ್ರ ಜೊತೆಗೆ ಇನ್ನೊಬ್ರು. ಸೊ ಗೊತ್ತಿಲ್ದೇನೆ ಒಂದು ಸ್ವಲ್ಪ ಏನೋ ಸೀಕ್ರೆಟ್ ಆಗಿ ನಡೆಸ್ತಾ ಇದಾರೆ. ಅವ್ರನ್ನ ಫಸ್ಟ್ ಕೇಳಿ, ಅವ್ರು ಸಿಂಗಲ್ ಕಮಿಟೆಡ್ ಅಂತ ಹೇಳಿ ಮ್ಯಾಮ್. ನೀವು ಸಿಂಗಲ್ ಕಮಿಟೆಡ್? ಅದ್ ಮ್ಯಾಟರ್ ಆಗುತ್ತಾ ಇವಾಗ?
ಅಲ್ಲ ಮ್ಯಾಟರ್ ಬಗ್ಗೆ ಅವರೇ ಫಸ್ಟ್ ಹೇಳ್ಬಿಟ್ರು ಬಂದಿದ ತಕ್ಷಣನೇ. ಅಲ್ಲ ಸೊ ನೀವು ಈ ತರ ವಿಷಯ ಕೇಳ್ಬೇಕು, ಫಸ್ಟ್ ಕ್ಲಾರಿಟಿ ತಿಳ್ಕೊಬೇಕಲ್ಲ, ಅವ್ರು ಸಿಂಗಲ್ ಕಮಿಟೆಡ್ ಅಂತ. ಇವಾಗ ಅವ್ರು ಸಿಂಗಲ್ ಅಂತ ಹೇಳಿದ್ರೆ ನೀವು ಕಮಿಟ್ ಆಗೋಕೆ ರೆಡಿ ಇದ್ದೀರಾ? ಏ ಇಲ್ಲ ಸರ್. ಅಂದ್ರೆ ತುಂಬಾ ಸುದ್ದಿಗಳು ಬರ್ತಾ ಇದೆ, ಚಂದನ್ ಶೆಟ್ಟಿ ಅವ್ರದ್ದು ಬ್ಯಾಕ್ ಗ್ರೌಂಡ್ ಪ್ರಾಸೆಸ್ ಅಲ್ಲಿ ಬಹಳಷ್ಟು ಟ್ರೈ ಮಾಡ್ತಾ ಇದಾರೆ ನೆಕ್ಸ್ಟ್ ಪ್ರಾಸೆಸ್ ಗೆ ಅಂತ ಹೇಳಿ, ಕಮಿಟ್ ಆಗೋದಕ್ಕೆ ಅಂತ. ಇಲ್ಲ, ಓ ಹಂಗಾದ್ರೆ ಬೇರೆ ಹುಡುಗಿ ಬಲ್ಲ ಸುದ್ದಿ ಮೂಲಗಳಿಂದ ಬಂದಿರೋ ವಿಷಯನ ಇಲ್ಲಾಂದ್ರೆ ರೂಮರ್ಸ್ ಆಗಿದೆ? ಇದು ಗಾಳಿ ಸುದ್ದಿಯಲ್ಲಿ ಬಲ್ಲ ಮೂಲಗಳಿಂದ ತಿಳಿದಂತ ಸುದ್ದಿ. ಬಲ್ಲ ಮೂಲಗಳಿಂದ ಬಂದಂತಹ ಗಾಳಿ ಸುದ್ದಿ. ಹೌದು, ಸುಳ್ಳು. ಸೊ ನಿಜಕ್ಕೂ ನೆಕ್ಸ್ಟ್ ಪ್ರಿಪರೇಷನ್ ನಡೀತಾನೆ ಇಲ್ಲ ಹಾಗಾದ್ರೆ? ಇಲ್ಲ, ನಂಬೇಕಾ ಇದನ್ನ? ಏನ್ ಅವಶ್ಯಕತೆನೇ ಇಲ್ಲ. ಆಗ್ತಾ ಇಲ್ಲ ಅಂದ್ರೆ ಅವರು ಸಿಂಗಲ್ ಆಗಿದಾರಲ್ಲ ಇವಾಗ, ಸೊ ಅವ್ರು ಕಮಿಟ್ ಆಗ್ಬೇಕು ಅಂತ ರೆಡಿ ಆಗ್ತಾ ಆಗ್ಲಿ, ಇದ್ದಾರೆ. ಅದ್ರಲ್ಲಿ ಏನಿದೆ, ಆಗ್ಲೇಬೇಕು ಮನುಷ್ಯ. ಫೋಟೋಸ್ ಗಳು ಕಾಣಿಸ್ಕೊಂತಾನೆ ಇದೆ. ಫಸ್ಟ್ ಸಂಜನಾ ಜೊತೆ ಆಯ್ತು, ಆಮೇಲೆ ಇವಾಗ ತಿರುಪತಿದು ಒಂದು ಫೋಟೋ ಬಂತು. ತಿರುಪತಿಲಿ ಯಾರು ತೆಗೆಸ್ಕೊಂಡು? ತಿರುಪತಿಗೆ ಅದೇ ನಾವ್ ತೆಗೆಸ್ಕೊಂಡ್ವಲ್ಲ, ಅದೇ ನಾವು ತೆಗೆಸ್ಕೊಂಡು. ಸೊ ಮೇ ಬಿ ಚಂದನ್ ಅವ್ರು ಟ್ರೈ ಮಾಡ್ತಾ ಇದಾರೆ ಅಂತ ಹೇಳಿ ನಮಗೆ ಒಂದ್ ಸ್ವಲ್ಪ ಸುದ್ದಿ ಬಂತು. ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಕಮಿಟೆಡ್ ಸಿಂಗಲ್ ಅಂತ. ನಾವೇನ್ ಟ್ರೈ ಮಾಡಕ್ಕಾಗುತ್ತೆ? ಅವ್ರು ಎಲ್ಲೂ ಟ್ರೈ ಮಾಡಿಲ್ಲ ಹಾಗಾದ್ರೆ? ಅಂದ್ರೆ ನಿಮಗೆ ಲೈನ್ ಹೊಡಿಯೋದಕ್ಕೆ ಎಲ್ಲರೂ ಟ್ರೈ ಮಾಡಿಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಆಗ್ಲೇನು ಹೇಳ್ತಾ ಇದ್ದೆ, ಇಲ್ಲ ಚಂದನ್ ಅವರು ಆ ತರ ಮನುಷ್ಯ ಅಂದ್ರೆ ತುಂಬಾ ಸಪರೇಟ್ ಆಗಿರ್ತಾರೆ, ಅವ್ರದ್ದೇ ಒಂದು ಝೋನ್ ಅಲ್ಲಿ ಇರ್ತಾರೆ. ಹುಡುಗಿರ್ಗೆ ಅಷ್ಟೊಂದು ಎಂಟರ್ಟೈನ್ ಮಾಡಲ್ಲ, ಹುಡುಗಿರ್ ಅಂದ್ರೆ ಸ್ವಲ್ಪ ದೂರ ಹೊರಡೋಗ್ತಾರೆ. ನನಗೆ ಅನ್ಸಿದ ಪ್ರಕಾರ ಆಸ್ ಎ ಹೀರೋಯಿನ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಇವಾಗ ಗೊತ್ತಿಲ್ಲ ನಂಗೆ, ಬಟ್ ನಾನು ಶೂಟ್ ಮಾಡ್ದಾಗೆಲ್ಲ ಶೂಟ್ ಮಾಡ್ತಾ ಇದ್ರು, ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ನವರಸನ್ ಸರ್ ಜೊತೆ ಕುತ್ಕೊಂಡ್ ಬಿಡ್ತಿದ್ರು, ಮಾತಾಡ್ತಾ ಇದ್ರು. ನಾನು ಅಷ್ಟೇ, ಅವ್ರು ಅಷ್ಟೊಂದು ನನಗೆ ಅನ್ಸ್ತಿದ್ದು ಇವ್ರು ತುಂಬಾ ಆಟಿಟ್ಯೂಡು, ತುಂಬಾ ಏನೋ ಆಗ್ಲೇ ಒಂದ್ ಮಾತಲ್ಲಿರೋ ಆ ತರ ಅನ್ಕೊಂಡು ನಾನು ನನ್ನ ಪಾಡಿಗೆ ನನ್ನ ಕ್ಯಾರವಾನ್ ಅಲ್ಲಿ ಇರ್ತೀನಿ. ಬಟ್ ಆಟಿಟ್ಯೂಡ್ ಇತ್ತು ಹಾಗಾದ್ರೆ? ಇಲ್ಲ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ನಾನು ಅವ್ರ ಜೊತೆ ಮಾತೇ ಆಡಿಲ್ಲ ಅಷ್ಟೊಂದು, ನಂಗೂ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಐ ಥಿಂಕ್ ಮದುವೆ ವಿಚಾರ ಅಂತ ಹೇಳಿ ಬಂದ್ರೆ ಚಂದನ್ ಅವರು ಒಂದ್ ಸ್ವಲ್ಪ ಪ್ಲಾನ್ ಮಾಡ್ತಾ ಇದಾರೆ, ಇವಾಗ ನಡೀತಾ ಇದೆ, ಅವರು ಕಮಿಟ್ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ. ಹುಡುಕಾಟದಲ್ಲಿ ಇದೀನಿ. ಹುಡುಕಾಟದಲ್ಲಿ ಇದೀರಾ? ಹುಡುಕಾಟದಲ್ಲಿ ಇದೀನಿ, ಬಟ್ ಅದು ಸೆಟ್ ಆಗ್ಬೇಕಲ್ವಾ? ಸೆಟ್ ಆಗ್ಬೇಕು ಅಂತ ಹೇಳಿದ್ರೆ ಇವಾಗ ಅದನ್ನೇ ಸೆಟ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದಾರೆ. ಅಂದ್ರೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮುಂಚೆ ಆದ್ರೆ ಟೈಮ್ ಇತ್ತು ಸರ್. ಒಂದ್ ಹುಡುಗಿ ಅವ್ರನ್ನ ಮಾತಾಡ್ಸಿ, ಅವ್ರ ಹೊರಗಡೆ ಕರ್ಕೊಂಡೋಗಿ ಅವ್ರ ಬಗ್ಗೆ ತಿಳ್ಕೊಂಡು ಅಲ್ವಾ? ಹೌದು, ಅದಕ್ಕೆಲ್ಲ ಟೈಮ್ ಇತ್ತು. ಈಗ ಟೈಮ್ ಕಮ್ಮಿ ಇದೆ, ಮತ್ತೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟಿದೆ. ಅಷ್ಟೊಂದು ಮುಂಚೆ ಇದ್ದಷ್ಟು ಅದೊಂದು ಅದ್ರ ಮೇಲೆ ಒಲ್ವು, ಒಂದು ಕ್ಯೂರಿಯಾಸಿಟಿ ಅದು ಇಲ್ಲ ಇವಾಗ. ಸೊ ಹಾಗಾಗಿ ಎಲ್ಲೋ ಒಂದ್ ಹೇಳಿ ಏನೋ ನಮ್ ಜೀವನ ಏನಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಅಂದ್ರೆ ಹುಡುಗಿ ಅಂತ ಹೇಳಿದ್ರೆ ಇವಾಗ ಚಂದನ್ ಅವ್ರಿಗೆ ಯಾವ ತರದ ಹುಡುಗಿ ಇಷ್ಟ ಆಗ್ತಾರೆ? ಹುಡುಗಿ ಅಂದ್ರೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ನಿನ್ಗೆ ಏನೇ ಆಗ್ಲಿ ನಿನ್ ಜೀವನದಲ್ಲಿ, ನಿನ್ನ ಮೇಲಾದ್ರೂ ಇರೋ ಇಲ್ಲ ಕೆಳಗಡೆ ಆದ್ರೂ ಬೀಳೋ, ನಿನ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ಅನ್ನೋ ಹುಡುಗಿ ಬೇಕು. ಸೊ ಆ ತರದ ಹುಡುಗಿ ನಾನು ಹುಡುಕ್ತಾ ಇದ್ದೀನಿ. ಅಂದ್ರೆ ಶಿ ಶುಡ್ ಲವ್ ಮೀ. ಓಕೆನಾ? ನೀವ್ ಯಾಕೆ ನನ್ನ ನೋಡ್ತಾ ಇದ್ದೀರಾ? ಐ ಮೀನ್ ಅವ್ರ ಮದ್ವೆ ಆಗೋ ಹುಡುಗಿ ಬಗ್ಗೆ ಹೇಳ್ತಾ ಇರೋದು. ಅಲ್ಲ, ನಾನು ಫೋಟೋ ಬಗ್ಗೆ ಅದನ್ನ ಸಿಂಕ್ ಮಾಡ್ಕೊಂಡು ನಾನು ಕೇಳ್ತಾ ಅಲ್ಲ, ಇದ್ದೀನಿ. ಫೋಟೋಗೂ ಇದಕ್ಕೂ ಏನ್ ಸಂಬಂಧ? ಸೇಮ್ ಡ್ರೆಸ್, ಸೇಮ್ ಕಾಂಬಿನೇಷನ್. ಅಲ್ಲ, ನಾವು ಹೋಗಿದ್ದು ತಿರುಪತಿಗೆ ಸಿನಿಮಾದ ಪ್ರಚಾರಕ್ಕೋಸ್ಕರ. ಬಟ್ ನೀನ್ ಏನ್ ಹೇಳ್ತಿದ್ದೀರಾ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಚಂದನ್ ಅವ್ರ ಕಡೆಯಿಂದ ನಾನು ಮಾತಾಡಿದ್ರೆ ನೀವು ನನ್ನ ನೋಡ್ತಿದ್ದೀರಾ? ಚಂದನ್ ಅವ್ರ ಕಡೆಯಿಂದ ನನಗೆ ಕ್ಲಾರಿಟಿ. ಅವರು ಮೋಸ್ಟ್ಲಿ ಕಮಿಟೆಡ್ ಇದಾರೆ, ಅದೇ ಅವ್ರಿಗೆ ಕಮಿಟೆಡ್ ಇರ್ಲಿ ಸಿಂಗಲ್ ಇರ್ಲಿ ಅದು ಪರ್ಸನಲ್ ಮ್ಯಾಟರ್, ನಂಗೆ ಗೊತ್ತಿಲ್ಲ. ಬಟ್ ಇದು ನೀವುಗಳು ನಂಗೆ ಅರ್ಥ ಆಗ್ತಿಲ್ಲ. ನೀವು ಮೇನ್ಲಿ ಅಂದ್ರೆ ಚಂದನ್ ಅವರು ಅಂದ್ರೆ ಒಂದು ಒಳಗಡೆಯಿಂದ ಅವ್ರ ಪ್ರಯತ್ನ ಅವ್ರು ಪಡ್ತಾ ಇದಾರೆ, ಬಟ್ ನಿಮಗೆ ಅರ್ಥ ಆಗ್ತಾ ಇಲ್ಲ. ಯಾರಿಗ್ ಪ್ರಯತ್ನ ಪಡ್ತಿದ್ದೀರಿ? ಅಪೂರ್ವ ಅವರಿಗೆ ಪ್ರಯತ್ನ ಪಡ್ತಾ ಇದಾರೆ, ಟ್ರೈ ಮಾಡ್ತಾ ಇದಾರೆ, ಬಟ್ ಆದ್ರೆ ಅಪೂರ್ವ ಅವರು ಹೇಳ್ತಾ ಇಲ್ಲ. ಇಲ್ಲ, ಅವ್ರು ಹೇಳ್ತಾ ಇಲ್ಲ. ಚಂದನ್ ಏನ್ ಹೇಳ್ತಿದ್ದೀರಾ? ಇಲ್ಲ, ಆಟೋನಲ್ಲಿ ಕೇಳ್ಬೇಡಿ ಚಂದನ್, ಆಟೋನಲ್ಲಿ ಕೇಳ್ಬೇಡಿ. ಓಕೆ, ಅವ್ರ ಹೆಸರೇನು ಸಿನಿಮಾದಲ್ಲಿ? ವಿಜಯ್. ವಿಜಯ್ ಏನಿದು ಸಿನಿಮಾದ ಸೂತ್ರಧಾರಿಯ ಪಾತ್ರಧಾರಿಯ ಹೆಸರನ್ನೇ ಮರ್ತು ಬಿಟ್ಟಿದ್ರ ನೀವು? ನೀವ್ ಈ ತರ ಟೆನ್ಷನ್ ಕೊಟ್ಬಿಟ್ರೆ ನಿಮ್ಗೆಲ್ಲ ಮರ್ತೋಗ್ಬಿಡುತ್ತೆ. ಅವ್ರು ಕೇಳ್ತಾ ಇದಾರೆ, ಅವ್ರು ಓಪನ್ ಆಗಿ ಕೇಳ್ತಾರೆ, ನೀವು ಸಿಂಗಲ್ ಕಮಿಟೆಡ್? ಅದು ನೀವು ಸಿಂಗಲ್ ಅಂತ ಹೇಳಿದ್ರೆ ಅವ್ರು ಕಮಿಟ್ ಆಗಕ್ ರೆಡಿ ಆಗಿದ್ದಾರೆ.
ಯಾರು ಇಲ್ಲ, ಚಂದನ್ ಅವರು ಹಂಗೆ ಅವ್ರು ಅದನ್ನ ಕೇಳ್ತಿರೋದು. ಅದು ಅಷ್ಟೊಂದು ಫಾಸ್ಟ್ ಇಲ್ಲ. ದಟ್ ಇಸ್ ವಾಟ್ ಹಿ ವಾಸ್ ಸೇಯಿಂಗ್. ಜಸ್ಟ್ ಕ್ಯೂರಿಯಾಸಿಟಿ. ಅವರು ಸಿಂಗಲ್ ಕಮಿಟಿ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಿದೀವಿ, ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ಸ್ಟಾರ್ಟ್ ಆಗಿರುತ್ತೆ. ಒಂದು ಫ್ರೆಂಡ್ ಬಗ್ಗೆ ತಿಳ್ಕೊಳ್ಳೋದು ಬೇಸಿಕ್. ಅದನ್ನ ಹೆಂಗ್ ತಿಳ್ಕೊಳ್ಳೋದ? ಅಂದ್ರೆ ಅದು ಬೇಸಿಕ್ ಅಂತ ಹೇಳಿದ್ರೆ ಅದು ಬೇಸಿಕ್ ಗೊತ್ತಾದ್ರೇನೆ ನೆಕ್ಸ್ಟ್ ಗೆ. ಹಂಗೆ ಕಟ್ ಮಾಡಿ ಅವ್ರಿಗೆ ಸಪರೇಟ್ ಆಗಿ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಕ್ವಶನ್ ಕೇಳಿ. ಇಲ್ಲ, ನನಗೆ ಇದ್ರಲ್ಲಿ ಕ್ಲಾರಿಟಿ ಬೇಕೇ ಬೇಕು. ಅವ್ರು ಫಸ್ಟೇ ಕೇಳಿದ್ರು ಅವ್ರು ಸಿಂಗಲ್ ಆಗಿ ಕಮಿಟೆಡ್ ಆಗಿ ಕೇಳಿ ಅಂತ 3 ಸರಿ ಕೇಳಿದ್ರು. ಸೊ ನೀವು ಸಿಂಗಲ್ ಆಗಿದ್ರೆ ಅವ್ರು ಕಮಿಟ್ ಆಗೋದಕ್ಕೆ ರೆಡಿ ಇದಾರೆ ಅನ್ನೋ ತರನೇ ಅರ್ಥದಲ್ಲಿ ಕೇಳಿದ್ರು. ಇಲ್ಲ, ಕ್ಯೂರಿಯಾಸಿಟಿ ತಿಳ್ಕೊಳ್ಳೋಕೆ ಅಷ್ಟೇ. ಕ್ಯೂರಿಯಾಸಿಟಿಗೆಲ್ಲ ನಾನು ಹೇಳಲ್ಲ. ಕ್ಯೂರಿಯಾಸಿಟಿ ನಾನೇ ನನ್ನ ಲೈಫ್ ಬಗ್ಗೆ ಹೇಳ್ಬೇಕು. ತುಂಬಾ ಕ್ಲಾರಿಟಿ ಕೊಡೋದಿಲ್ಲ. ನನಗೇನು ಗೊತ್ತಾ? ಹೀರೋಯಿನ್ಸ್ ಎಲ್ಲರೂ ಡಿಪ್ಲೊಮ್ಯಾಟಿಕ್ ಆಗೇನೆ ಆನ್ಸರ್ ಕೊಡ್ತಾರೆ. ಇವಾಗ ಚಂದನ್ಗೆ ನಾನು ಕೇಳಿದ್ರೆ ಅವ್ರು ಹೇಳ್ತಾರೆ ನಾನು ಸಿಂಗಲ್ ಹೌದು. ನಾನು ಟ್ರೈ ಮಾಡ್ತಾ ಇದ್ದೆ ತುಂಬಾ ಜನಕ್ಕೆ, ಬಟ್ ಆದ್ರೆ ಟ್ರೈ ಮಾಡ್ತಾ ಇದ್ದೀನಿ. ಮಾಡ್ತಾ ಇದಾರೆ. ಟ್ರೈ ಮಾಡ್ತಾ ಇದಾರೆ ಮದುವೆ ಆಗುವಂತ ಪ್ರೊಸೆಸ್ ನಲ್ಲಿ. ಅಂಡ್ ಅವರು ಕ್ಲೂನು ಕೊಟ್ಟಿದ್ದಾರೆ. ಅವರ 7 ಬೀಳಿಗಳಲ್ಲಿ ಜೀವನ ಪೂರ್ತಿ ಇರುವಂತವ್ರನ್ನ ಹೌದು ನಾನು ಸಿಗ್ಲಿ, ಒಳ್ಳೆ ಹುಡುಗಿ ಸಿಗ್ಲಿ, ಬೇರೆ ಟ್ರೈ ಮಾಡಿ ಒಂದೊಳ್ಳೆ ಹುಡುಗಿ ಅವ್ರು ಟ್ರೈ ಮಾಡ್ತಾ ಇರೋದು ನಿಮಗೇನೆ. ಸುಮ್ನೆ ಇಲ್ಲ ಇಲ್ಲ ನೋ ಅಲ್ಲ, ನಾವು ಬಂದಿರೋದು ಏನು ಇಲ್ಲಿ ಏನು ನಂಗೆ ಅರ್ಥ ಆಗ್ತಿಲ್ಲ. ಸ್ಟೇಜ್ ಮೇಲೆ ನಿಮ್ಗೋಸ್ಕರ ಹಾಡಾಡ್ತಾರೆ. ಸರ್, ಇದು ಪ್ರಮೋಷನ್ ಮಾಡ್ತಿರೋದು ನಾವು ಸೂತ್ರಧಾರಿ ಸಿನಿಮಾ. ಯಾಕೆ ಪ್ರಮೋಷನ್ ಅಲ್ಲೇ ಎಲ್ಲ ಅಂತ ಅನ್ಕೊಂತೀರಾ? ಚಂದನ್ ಏನು ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಮನ್ಸಲ್ಲಿ ಏನಿದೆ ಅಂತ ಕೇಳಿ ನೀವು ಕ್ಲಿಯರ್ ಆಗಿ ಕೇಳಿಬೇಕಾದ್ರೆ. ಇಲ್ಲೇ ನೀವು ಮಾತಾಡ್ತಿರೋದು ನಾವು ಇದಲ್ಲ, ನಾವು ಅವರೆಲ್ಲೋ ನಾನೆಲ್ಲೋ. ಬಟ್ ಅವ್ರು ಕೇಳಿದಂತಹ ಕೆಲವೊಂದು ಪ್ರಶ್ನೆಗಳಲ್ಲಿ ಕ್ಲೂ ಇದೆ. ಏನಂತ? ಓಕೆನಾ? ಸೊ ಅವ್ರು ಫಸ್ಟ್ ಕೇಳಿದ್ರು ಸಿಂಗಲ್ ಆಗಿ ಕಮಿಟೆಡ್ ಆಗಿ ಕೇಳಿ ಅಂತ. ಅವ್ರು ಸುಮ್ನೆ ಕೇಳಿದ್ರು ಕ್ಯೂರಿಯಾಸಿಟಿ ಅಷ್ಟೇ. ಅಂದ್ರೆ ಅವ್ರಿಗೆ ಪಬ್ಲಿಕ್ ಆಗಿ ಅದನ್ನ ಹೇಳ್ಕೊಳಕ್ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಹೀರೋಯಿನ್ಸ್ ಗಳು ಯಾಕೆ ಹೇಳ್ಕೊಳ್ಳಲ್ಲ? ಡಿಪ್ಲೊಮ್ಯಾಟಿಕ್ ಆಗಿ ಯಾಕೆ ಆನ್ಸರ್ ಮಾಡ್ತಾರೆ ಎಲ್ಲರೂ? ಬಟ್ ನನಗೆ ಹೇಳಿ, ನನಗೆ ಇದೊಂದು ಕ್ಲಾರಿಟಿ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಬೇಡ, ಇಲ್ಲಿಗೆ ಮುಗಿಸಿ. ಅಲ್ಲ, ನನಗೆ ಇದೆಲ್ಲ ರೆಕಾರ್ಡ್ ಆಗ್ತಿದೆಯಾ ಪ್ಲೀಸ್? ಇಲ್ಲ ಅಲ್ಲ, ಕಟ್ ಮಾಡಿ ಅಂತ ಹೇಳಿದ್ರೆ ಕಟ್ ಮಾಡ್ತೀವಿ, ಹಂಗೇನಿಲ್ಲ. ಕಟ್ ಮಾಡಿ. ಇದೆಲ್ಲ ಏನಕ್ಕೆ ನಾವು ಬಂದಿರೋದು ಸೂತ್ರಧಾರಿ ಪ್ರಮೋಷನ್ ಅಲ್ಲಿ ಇದೆ ಅಂತ. ಸೊ ಇವಾಗ ಸೂತ್ರಧಾರಿಯಲ್ಲಿ ನಿಮ್ಮಿಬ್ಬರು ಕಾಂಬಿನೇಷನ್ ಅಲ್ಲ, ಬರ್ತಾ ಇದೆ. ಅದ್ ಗೊತ್ತಾಗಿ ಹೋಗ್ಬಿಡ್ಲಿ ಇವತ್ತು ಪ್ರಪಂಚಕ್ಕೆ. ಗೊತ್ತಾಗ್ಬೇಕು. ಹೌದು, ಇವಾಗ ಅವ್ರು ಸಿಂಗಲ್ ಆಗಿ ಕಮಿಟೆಡ್ ಅಂತ ಹೇಳಿದ್ರೆ ಅವರ ಒಂದು ರಿಲೇಶನ್ಶಿಪ್ ಗೆ ಎಫೆಕ್ಟ್ ಆಗ್ಬೋದು ಅನ್ನೋ ತರ ಅವ್ರಿಗೆ ಇದೇ ಇರುತ್ತೆ. ಸೊ ಹಾಗಾಗಿ ಅವ್ರು ಹೇಳ್ತಾ ಇಲ್ಲ ಅನ್ನೋದು. ಇದು ಮ್ಯಾಟರ್. ತುಂಬಾ ಜನ ಕೇಳಿದ್ರು ಇದೇ ತರ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಕೊಡ್ತಾರೆ. ಹೇಳಲ್ಲ ಅಲ್ವಾ? ಹೌದು, ಹೇಳಲ್ಲ. ಸಿಂಗಲ್ ಅಂತ ಹೇಳ್ಬೋದಲ್ವಾ? ಸಿಂಗಲ್ ಅಂತ ಹೇಳ್ಬೋದು ಆಕ್ಚುಲಿ. ಹೇಳಲ್ಲ, ಅದು ಹೇಳಲ್ಲ, ಇದು ಹೇಳಲ್ಲ. ನಾನ್ ಬಂದಿರೋದು ಇವಾಗ ಟ್ರೈ ಮಾಡ್ತಾ ಇರೋಂಥವ್ರು ಏನ್ ಅನ್ಕೋಬೇಕಾಗಾದ್ರೆ, ಅಂದ್ರೆ ಲೈಕ್ ಇವಾಗ ಚಂದನ್ ಅವ್ರೇನೇ ಆಗ್ಲಿ, ಪಕ್ಕ ಬಂದಾಗ ನಾನು ಹೇಳ್ತೀನಿ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಚಂದನ್ಗೆ ನೀವ್ ಇಷ್ಟ. ನೋ, ಇಲ್ಲ, ಚಂದನ್ಗೆ ನೀವ್ ಇಷ್ಟ ಅನ್ಕೊಳ್ಳಿ. ಇದು ಏನಾಗ್ಬಿಟ್ಟಿದೆ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಇದೆ, ಎಲ್ಲಿಗೆ ಹೋಗುತ್ತೆ ಇದು Seat reserve ಅಂದ್ರೆ ಗೊತ್ತಿಲ್ಲ ಅಂತ. ಬಸ್ ಸೀಟ್ ಗಳು ಖಾಲಿ ಇದೆ, ರಿಸರ್ವ್ಡ್ ಅಂತ ಬೋರ್ಡ್ ಹಾಕಿದ್ದಾರೆ. ಡ್ರೈವರ್ ಇದ್ದಾರೆ, ಕಂಡಕ್ಟರ್ ಎಲ್ಲ ಇದ್ದಾರೆ. ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಪ್ಲೀಸ್ ನೀವು ಚೇಂಜ್ ಮಾಡಿ ಕ್ವಶನ್. ಸಿ ಇವಾಗ ಅವ್ರು ಹೇಳ್ತಾರೆ ಬಸ್ಸು ಅಷ್ಟು ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮ್ಗೆ ವಿವರಣೆ ಮಾಡ್ತಾರೆ. ಬೇಕು ಅಂತ ಇದೆಲ್ಲ ಮಾತಾಡ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಇಲ್ಲ. ಐ ವಾಂಟೆಡ್ ಟು ಗೆಟ್ ಅ ಕ್ಲಾರಿಟಿ ಆನ್ ದಿಸ್. ಫಸ್ಟ್ ಚಂದನ್ ಅವ್ರ ಬಗ್ಗೆ ಕ್ಲಾರಿಟಿ ಬೇಕಾಗಿತ್ತು ನನಗೆ. ಸೊ ಅವ್ರದ್ದು ನೆಕ್ಸ್ಟ್ ಹುಡುಕಾಟದಲ್ಲಿದ್ದಾರೆ. ಹೌದು, ಎಸ್. ಅಂಡ್ ಅವರು ಹೇಳಿದ್ರು ನೆಕ್ಸ್ಟ್ ಬಾಳ ಸಂಗಾತಿ ಬರುವಂತವ್ರು ಹೆಂಗಿರ್ಬೇಕು ಅನ್ನೋದನ್ನು. ಸೊ ಇನ್ ಕೇಸ್ ಇಫ್ ಚಂದನ್ ಇಸ್ ಓಕೆ, ನೀವು ಓಕೆನಾ? ಸರ್, ಯಾಕೆ ಖಡಕ್ ಆಗಿಲ್ವಾ? ಕದರ್ ಆಗಿಲ್ವಾ? ಏನ್ ಸರ್, ನಂಗೆ ಇದೆಲ್ಲ ಬಿಗ್ ಬಾಸ್ ಅಲ್ಲಿ ವಿನ್ ಆಗೋ 50 ಲಕ್ಷನೂ ಕೂಡ ಇದೆ ಅವ್ರ ಹತ್ರ. ಇಲ್ಲ, ಅದು ಖಾಲಿ ಮಾಡಿ ಖಾಲಿ ಆಯ್ತಾ? ಓಕೆ. ಫಸ್ಟ್ ಅಲ್ಲೇ ನೆಕ್ಸ್ಟ್ ಮೈನ್ ಫಿಲ್ಮ್ಸ್ ಗಳಲ್ಲಿ ಮೈನ್ ಲೀಡ್ ಮಾಡ್ತಾ ಇದಾರೆ, ಹೀರೋ ಆಗಿ ಅಭಿನಯಿಸ್ತಾ ಇದಾರೆ, ಅಂಡ್ ಬಾಡಿ ಬಿಲ್ಡ್ ಮಾಡ್ತಾ ಇದಾರೆ. ಇವಾಗ ಬ್ಲಶ್ ಆಗ್ತಾ ಇದಾರೆ. ಹೌದು. ಅಲ್ಲ, ನಾನು ನಿಮ್ಗೆ ಇಷ್ಟು ಕ್ವಶನ್ ಕೇಳಿದೆ, ಓನ್ಲಿ ಥಿಂಗ್ ಇಸ್ ನನಗೆ ಚಂದನ್ ಅವರು ಈ ಮ್ಯಾಟರ್ನ ನೀವ್ ಹಿಂಗೆಲ್ಲ ಮಾತಾಡ್ತೀರಾ? ನೀವ್ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ ಅಂತ ಗೊತ್ತಾಗ್ಲಿ ಅಂತ ಹೇಳಿ ಕಾಯ್ತಿರೋದು. ಕರೆಕ್ಟಾ? ಕರೆಕ್ಟ್. ಚಂದನ್ ಅವರು ಇವ್ರಿಗೆ ಇಷ್ಟು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ನೀವು ಬೇಕು ಅಂತ ಮಾತಾಡ್ಕೊಂಡೇನೋ ಮಾಡ್ತಿದ್ದೀರಾ, ನಂಗೆ ಗೊತ್ತು.
ಚಂದನ್ ಅವ್ರಿಗೆ ಓಕೆ ಇದೆ. ಎಂತ ಓಕೆ ಇಲ್ಲ, ಅವ್ರು ಮಾತಾಡಲ್ಲ ಮನುಷ್ಯ. ನೀವ್ ಒಳ್ಳೆ ನೀವು ಇಲ್ಲ, ಸಿಂಗಲ್ ನೀವು ಕಮಿಟೆಡ್ ನೀವು ಅಂತ ಬೇಕು. ಮಾತಾಡ್ತೀನಿ. ಏನ್ ಮಾತಾಡ್ತೀರಾ? ನೀವು ಅನ್ನಿ. ನೀವು ಅಂತ ಹೇಳಿ. ನೋ ನಂಗೆ ಗೊತ್ತು ಚಂದನ್ ಆತರ ಅಲ್ಲ, ಪಾಪ ತುಂಬಾ ಒಳ್ಳೆ ಆತರದೇನಿಲ್ಲ. ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಚಂದನ್ ಅವ್ರು ಒಳ್ಳೆಯವ್ರೇನೆ ನಮಗೂ ಗೊತ್ತು. ನನಗ್ ಒಳ್ಳೆ ತುಂಬಾ- ಗೊತ್ತೇ ಇಲ್ಲ. ನಾನು ಅದನ್ನೇ ಹೇಳ್ತಿರೋದು. ಅವ್ರು ಒಳ್ಳೆಯವರು ಕೆಟ್ಟವರು ನನ್ನ ನಂಗೆ ಬಗ್ಗೆ ಗೊತ್ತಿಲ್ಲ. ಒಪಿನಿಯನ್ ಇಲ್ವಂತ ಅವ್ರಿಗೆ. ಚಂದನ್ ಅವ್ರಿಗೆ ಓಕೆ, ನೀವು ಚಂದನ್ ಅವ್ರಿಗೆ ನೀವಂದ್ರೆ ಇಷ್ಟ. ಅದನ್ನ ನೀವ್ ಹೇಳ್ಬೇಕಾ ನಂಗೆ? ಅವರೇ ಹೇಳ್ತಾರೆ. ಆಯ್ತು, ಅವರೇ ಹೇಳ್ತಾರೆ. ನನ್ ಬೇರೆ ಹೇಳ್ಬೇಕಾ? ಅವರೇ ಹೇಳ್ತಾರೆ. ಬೇಡ ನಂಗೆ. ಅವರೇ ಹೇಳ್ತಾರೆ ನಿಜವಾಗ್ಲೂ. ಅವರೇ ಹೇಳ್ತಾರೆ ಚಂದನ್ ಅವರಿಗೆ ಅಪೂರ್ವ ಅವ್ರಂದ್ರೆ ಇಷ್ಟ. ಹೌದು, ನಿಹಾರಿಕಾಗೆ ಇಷ್ಟ ಸಿನಿಮಾದಲ್ಲಿ. ನಿಹಾರಿಕಾ ಅಲ್ಲ, ಇನ್ ರಿಯಲ್ ಲೈಫ್ ಅಪೂರ್ವ ಅವ್ರ ಅಂದ್ರೆ ಇಷ್ಟ. ಇಲ್ಲ, ನಂಗೆ ಗೊತ್ತಾಗೋಯ್ತು ಅವ್ರು ಕಮಿಟೆಡ್. ಇಲ್ಲಿ ಬಿಡಿ, ಅದ್ರಲ್ಲಿ ಏನಿದೆ? ಆಯ್ತು, ಕಮಿಟೆಡ್ ಅಂದ್ರೆ ಹೂ ಇಸ್ ಅಲ್ಲ, ಅದು ಬೇಡ, ಅದು ನೀವು personal ಬಿಡಿ. ಬಿಟ್ರೆ? ಅದು ಬಿಟ್ಬಿಡಿ. ಕಮಿಟೆಡ್ ಅಂತ ಗೊತ್ತಾಗೋಯ್ತು, ಬಿಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ರೆಡಿ? ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಚಂದನ್ ಅವರು ನಿಮ್ಗೆ ಇಷ್ಟನಾ? ಚಂದನ್ ಅಂದ್ರೆ ಇಷ್ಟ, ಯಾರಿಗೆ ತಾನೇ ಇಷ್ಟ ಆಗಲ್ಲ? ಎಲ್ಲ ಹುಡುಗಿಗೂ ಇಷ್ಟ ಚಂದನ್ ಅಂದ್ರೆ. ಸೊ ನನ್ಗೂ ಅಷ್ಟೇ ಚಂದನ್ ಅಂದ್ರೆ ಇಷ್ಟ. ಚಂದನ್ ಅವರು ನೆಕ್ಸ್ಟ್ ಅವರ ಜೀವನವನ್ನ ಶೇರ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ನೀವೇನಿದು? ನೀವ್ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ನನಗೆ ಚಂದನ್ ಅವ್ರು clarity ಕೊಟ್ರು. ನವರಸ ಸರ್ ಒಳಗಡೆ ಇದ್ದಾರೆ. ಪ್ಲೀಸ್ ಕರೆದ್ಬಿಡಿ ಅವ್ರನ್ನ. ಚಂದನ್ ಅವರು ಓಕೆ ಅಂತ ಹೇಳಿದ್ರೆ ನಿಮ್ ಮುಗಿದ್ಮೇಲೆ ಅವ್ರನ್ನ ಕರ್ಸ್ತಾರೆ, ಊಟ ಮಾಡ್ತೀವಿ ಸರ್. ಊಟ ಮಾಡ್ತಿದ್ದಾರೆ. ಚಂದನ್ ಪ್ಲೀಸ್ ಕ್ಲಾರಿಟಿ ಕೊಡಿ. ಕ್ಲಾರಿಟಿ ನೀವು ಕೊಡ್ಬೇಕು. ಇವಾಗ ನೀವು ಕಮಿಟೆಡ್ ಅಂತ ಹೇಳಿದ್ರೆ ಯಾರ ಜೊತೆ ಕಮಿಟೆಡ್? ಓಕೆ, ಇಲ್ಲ ಒಂದು ಎಕ್ಸ್ಕ್ಲೂಸಿವ್ ಇಲ್ಲ, ಬ್ರೇಕ್. ಅದು ಬೇಡ ಬಿಡಿ. ಅದು ಕಮಿಟೆಡ್ ಅಂತ Okay, committed ಅಂತ ಬಿಟ್ಬಿಡೋಣ. ಹ್ಮ್. ಇಲ್ಲಿಗೆ ಮುಗಿಸ್ಬಿಡೋಣ. ಸರಿ, ನಾನು ಬರ್ತಾ ಬಲ್ಲ. ಕಮಿಟೆಡ್. ರೆಡಿ? ನೆಕ್ಸ್ಟ್ ಕ್ವಶನ್. ಮಾತಾಡಿ ಮೇಡಮ್. ಏನ್ ಮಾತಾಡ್ಲಿ? ಹೇಳಿ ಇವಾಗ ನೀವು. ಇದನ್ನೆಲ್ಲ ನಾನು ನಿಮ್ಮ ಹತ್ರ ಕೇಳ್ಬೇಕು? ಹೇಳಿ ನೀವು. ಆಯ್ತು, ಇವಾಗ ಕ್ಯಾಮ್ರಾ ಮುಂದೆ ಬೇಡ ಅಂತ ಹೇಳಿ. ಅಲ್ಲಲ್ಲ, ನಾವು ಹೋಗಿರೋದು ದೇವ್ರ ದರ್ಶನ್. ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ? ಅಲ್ಲ, ಹೇಳಿ ಅಂತ. ನೀವು ಮಾತಾಡಿ ಅಲ್ಲ, ಅವ್ರು ಏನೇನೋ ಕೇಳ್ತಾ ಇದಾರೆ. ನಾನು ಏನೇನೋ ಕೇಳ್ತಾ ಇಲ್ಲ. ನೀವ್ ಏನೇನೋ ಕೇಳ್ತಾ ಈ ಇದ್ದೀರಾ. ಚಿತ್ರದ ಪ್ರಮೋಷನ್ಗೆ ಅಂತ ಹೇಳಿ ತಿರುಪತಿ ದರ್ಶನ ಮಾಡೋದಕ್ಕೆ ಹೋಗಿದ್ದೀರಾ. ಸೊ ಅಲ್ಲಿ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಬರೋದಕ್ಕಿಂತ ಮುಂಚೆ ನೀವು ಹೋಗಿದ್ರಿ. ಸೊ ಆ 1 hour 1.5 hour ಮುಂಚೆನೆ ನೀವು ಹೋದಾಗ ಏನ್ ನಡೀತು ಅಂತ ನಾವು ಕೇಳ್ತಾ ಇದ್ದೀವಿ. ಹೇಳಿ. ಪ್ಲೀಸ್ ಇದು ಏನ್ ಹೇಳಿದ್ರೆ ನಮ್ಮ ನವರಸನ್ ಸರ್ನ ಕರೀರಪ್ಪ. ಎಲ್ಲೋದು ಕಾಣಿಸ್ತಾನೆ ಇಲ್ಲ. ಇದು ಮ್ಯಾಟ್ ಕ್ಲೋಸ್. ಏನಿಲ್ಲ, ನಾವು ದರ್ಶನಕ್ಕೆ ಹೋಗಿದ್ವಿ. ಅಲ್ಲಿ ಫಸ್ಟ್ ವಿಘ್ನೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಅಲ್ಲೇ ಆಗಿದೆ. ಏನಾಗಿದ್ದು? ನೀವಿಬ್ರು ಏನೋ ಮಾತಾಡ್ತಿದ್ದೀರಪ್ಪ ಸುಮ್ನೆ. ನೀವು ಹಿಂಗೆ ಇಷ್ಟು ಮಾತಾಡಿರೋದನ್ನ ನೋಡೇ ಇಲ್ಲ ಫಸ್ಟ್. ನಿಜವಾಗ್ಲೂ ಇಲ್ಲ. ನಾನು ಆಕ್ಚುಲಿ ಅದಕ್ಕೆ ಅವಾಗ್ಲಿಂದ ಅವ್ರಿಗೆ ಕೇಳ್ತಾ ಇದೀನಿ, ಸೊ ಕ್ಲಾರಿಟಿ ಕೊಡಿ ಅಂತ ಹೇಳಿ. ಹಿ ಈಸ್ ಇಂಟ್ರೆಸ್ಟೆಡ್, ನೀವು ಸುಮ್ನೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ದೀರಾ. ಅಲ್ಲ, ನಾನು ಮಾತಾಡಲ್ಲ. ನನ್ನ ನವರಸನ್ ಸರ್ ಬರೋರು. ಹಿ ಈಸ್ ಇಂಟ್ರೆಸ್ಟೆಡ್, ಅವ್ರಿಗೆ ಇಷ್ಟ ಇದೆ. ಇಷ್ಟ ದಿನ ಇಲ್ಲದೆ ಸುಮ್ನೆ ಇವಾಗ ಅದು ಈಗ ನಂಗೆ ಅರ್ಥ ಆಗೋದಿಲ್ವಾ? ಅವ್ರು ನೋಡ್ತಾ ಇರೋ ನೋಟಗಳು ನೋಡಿ, ಅವ್ರು ನಿಮ್ಮನ್ನೇ ದಿಟ್ಟಿಸಿ ನೋಡ್ತಾ ಇದಾರೆ ಎರಡು ಕಣ್ಗಳಿಂದ. ಪಕ್ಕ. ಹೌದು. ಮತ್ತೆ ಬನ್ನಿ ಊಟ ಮಾಡೋಣ. ಸರ್ ಬಂದ್ಮೇಲೆ ಬರೋಣ. ಬನ್ನಿ ಊಟ ಮಾಡೋಣ. ಮಾಡೋಣ, ಮುಗಿಸಿದ ತಕ್ಷಣ ಮಾಡೋಣ. ಏನ್ ಮುಗಿಸ್? ನಾನು ಕ್ಯಾಮ್ರಾ ಆಫ್ ಅಂತೀರಾ, ಮುಗಿಸ್ತೀನಿ ಅಂತೀರಾ? ಕ್ಯಾಮ್ರಾ ಮಾಡೋಣ ಮೇಡಮ್. ನೀವು ಎಲ್ಲ ಆಕ್ಚುಲಿ ಆಕ್ಟರ್ಸ್ ಅಂದ್ರೆ ಲೈಕ್ ನಟರು ತುಂಬಾ ಕ್ಲಾರಿಟಿ ಕೊಡ್ತಾರೆ. ಹೌದು, ನಾನು ಸಿಂಗಲ್ ಇಲ್ಲ, ಕಮಿಟೆಡ್, ನಾನು ಆಗ್ಲೇ ಹೇಳಿದ್ನಲ್ಲ, ಹೌದು. ಕಮಿಟೆಡ್ ಇಲ್ಲ, ಸಿಂಗಲ್ ಅಂತ. Committed ಅಂತ. ಬಟ್ ಹೀರೋಯಿನ್ಸ್ ಗಳು ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಕೊಡ್ತಾರೆ ಅಂಡ್ ಅವರು ಯಾವತ್ತಿಗೂ ಕೂಡ ಒಪ್ಕೊಳ್ಳೋದೇ ಇಲ್ಲ. ಕ್ಯಾಮ್ರಾ That is ಆಫ್ for ಆಗಿಲ್ಲ. sure. ನೀವು ಗೊತ್ತು ನಾಟಕ ಮಾಡಿದ್ರಾ? ಮನ್ಸು ಬೇಜಾರಾಗುತ್ತೆ. ಅವರು ಸೀರಿಯಸ್ಲಿ ತಪ್ಪೇ ಡೌಟೇ ಇಲ್ಲ. ಅವ್ರಿಗೆ ಬಹಳಷ್ಟು ಇದೆ. ಒಂದು ಹಾಡಿನ ಮುಖಾಂತರನೇ ಅವರು ಹೇಳ್ಕೊಬೇಕು ಅಂತಾನು ಅವ್ರು ಅನ್ಕೊಂಡಿರ್ತಾರೆ. ಬಟ್ ಆದ್ರೆ ಹೇಳೋದಕ್ಕೆ ಇಲ್ಲ, ಆಪ್ಷನ್ ಕೊಡ್ತಾ ಇಲ್ಲ. ಹಾಡ್ ಜೊತೆಗೇನೆ ಹೇಳ್ತೀನಿ ಅಂತಾನು ಹೇಳ್ಬಿಡ್ತಾರೆ. ಬೇಕಾದ್ರೆ ಒಂದು ಹಾಡ್ನೇ ಬರಿತೀನಿ ಅಂತ ಹೇಳ್ತಾರೆ. ಎಷ್ಟು ಹಾಡ್ಗಳನ್ನ ಬರ್ದಿಲ್ಲ ಅವರು. ಈ ತರ ಅನ್ಕೊಂಡಿದ್ದೀನಿ. ತುಂಬಾ ಬೇಜಾರು. ಇವ್ರು ಆಕ್ಟ್ ಮಾಡ್ತಿರೋದೆಲ್ಲ ಗೊತ್ತಾಗ್ತಿದೆ ನಂಗೆ. ಅವ್ರು ಇಷ್ಟೊಂದೆಲ್ಲ ಗೋವಿನಲ್ಲಿ ಆಕ್ಟ್ ಮಾಡಿದ್ದಾರೆ. ನಾವು ಇಲ್ಲ ಆಕ್ಟ್ ಮಾಡ್ತಿದಾರೆ. ಅಲ್ಲಿ ನೋಡಿ, ಏನ್ ಕಣ್ಣಲ್ಲಿ ಅವ್ರ ಕಣ್ಣೆಲ್ಲ ಕೆಂಪಾಗಿದೆ. ನಿದ್ದೆ ಇಲ್ವಂತೆ ಅವರಿಗೆ. ನನ್ನೆ ಮೊನ್ನೆ ಎಲ್ಲ ನಿಮ್ನ ನೆನ್ಸ್ಕೊಂಡು ಅವ್ರು ನಿದ್ದೆ ಮಾಡಿಲ್ಲ ಅವರು. ನಿಮ್ ನೆನ್ಪಲ್ಲೇನೆ ಅವರು. ನಿಜಕ್ಕೂ ನಾನು ಇದಕ್ ಮುಂಚೆನೂ ಅವ್ರನ್ನ ಮೀಟ್ ಆಗಿದೆ. ಸೊ ಟ್ರೇಲರ್ ಲಾಂಚ್ ಅಲ್ಲಿ ನಾನ್ ಹೇಳ್ತಿರೋದು ಇಷ್ಟ ದಿನ ಇರ್ತಿದ್ದು ಇವಾಗ ಈ ಸಂಚಿಕೆಯಲ್ಲಿ ಈ ಒಂದು ಇದ್ರಲ್ಲಿ ನನಗೆ ನೀವು ಬೇಕು ಅಂತ ಒಂದು ಅಪೂರ್ವ ಸಂಗಮನ
ಮಾಡಿಸ್ಬೇಕು ಅಂತ ಹೇಳಿ Chance ಅನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ನಿಮ್ಗೆ ಕೇಳಿದೆ ಅಷ್ಟೇನೆ. ಅವ್ರ ಮನ್ಸಲ್ಲಿ ಏನೋ ಒಂದು ಸ್ಪಾರ್ಕ್ ಇದೆ. ನಂಗೆ ಆ ಚಂದನ್ ಸ್ಪಾರ್ಕಿಗೆ ಬಗ್ಗೆ ಒಂದ್ ಸ್ವಲ್ಪ ಗೊತ್ತು. ಆತರ ಹುಡ್ಗ ಅಲ್ಲ ಚಂದನ್, ತುಂಬಾ ಒಳ್ಳೆ ಹುಡ್ಗ. ನಮ್ ಯಾರ ಜೊತೆ ಮಾತಾಡಲ್ಲ, ಅವ್ರಾಯ್ತು ಅವ್ರ ಕೆಲ್ಸ ಆಯ್ತು. ನನಗ್ ಗೊತ್ತಿರೋ ಪ್ರಕಾರ ಆತರ ಅಲ್ಲ ಅವರು. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ಲಾರಿಟಿ ಸಿಗ್ತದೆ. ಏನ್ ಡ್ರಾಮಾ The whole thing was a prank. ಇವ್ರು ಹಿಂಗಿರ್ಲಿಲ್ಲ, ಬಟ್ ನೀವು ಈ ಕ್ವಶನ್ ಕೇಳಲ್ಲ, ನಂಗೆ ಗೊತ್ತಿತ್ತು. Okay, the whole thing was a prank actually. So ಅಪೂರ್ವ ಅವರು ಮೇಡಮ್ ಕೈ ಯಾರ ಮಾಡಿದ್ರು ಆಫ್ ಮಾಡಿರ್ಲಿಲ್ಲ, ನಂಗ್ Off ಗೊತ್ತು, ನಂಗ್ ಮಾಡಿರ್ಲಿಲ್ಲ. ನಿಜ ನಿಜ ಹಂಗಾಯ್ತು. ಅರ್ಧ ಗಂಟೆ ಇಲ್ಲೇ ಕೂತಿದ್ದೀನಿ ಗೊತ್ತೇ ಆಗಿಲ್ಲ ಗಾಬರಿಗೆ ನೀವು ನಿಂತಿರೋ ಕೂತಿರೋದು ಮರ್ತ್ಬಿಟ್ರು. ಬಟ್ ಆದ್ರೆ ಇನ್ನೊಂದು ಇನ್ಫಾರ್ಮೇಶನ್ ಹೇಳ ಸರ್, ಆಕ್ಚುಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದು ನೀವು ಪ್ಯಾಕ್ ಮಾಡ್ತೀನಿ ಅಂತ ಹೇಳೋ ಅದೇ ಮೈಂಡ್ ಸೆಟ್ ಆಗಿ ಕುತ್ಕೊಂಡಿದ್ದವ್ರು. ಹೌದಾ? ಬಟ್ ಅವರೇ ಆದ್ರು ನೀರ್ ಬೇಕಾ ಮೇಡಮ್ ಅಲ್ಲೇ